ವರೈ ಡ್ಯಾಮಿನಿಂದ ಸಿದ್ದಾಪುರ ಏತ ನೀರಾವರಿ ಯೋಜನೆ ಅನುಷ್ಠಾನ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸಿದ್ದಾಪುರ ಏತ ನೀರಾವರಿಯನ್ನು ರದ್ದು ಮಾಡ್ತಾರೆ ಅನ್ನುವ ಅಪಪ್ರಚಾರ ಮೂಲಕ ಇವತ್ತು ಸಿದ್ದಾಪುರದಲ್ಲಿ ಪ್ರತಿಭಟನೆಯನ್ನು ಗಂಟಿಹೊಳಿ ನೇತೃತ್ವದಲ್ಲಿ ಆಗಿದೆ. ಒಂದು ಸುಳ್ಳು ಅಪಾದನೆಯನ್ನು ಮಾಡ್ತಕ್ಕಂಥ ಕೆಲಸ ಗಂಟಿಹೊಳಿ ಟೀಮಿನವರು ಮಾಡಿದ್ದಾರೆ. ಇದಕ್ಕೆ ನಮ್ಮ ಈ ಭಾಗದ ಇಡೀ ಬೈಂದೂರು ಕ್ಷೇತ್ರ ಈ ಭಾಗದ ರೈತರು ಇವತ್ತು ಜನಾಂದೋಲನ ವರೈ ಬಚಾವ್ ಅಜೆಂಡಾದಲ್ಲಿ ಇವತ್ತು ಸಿದ್ದಾಪುರ ಏತ ನೀರಾವರಿಯನ್ನು ಡ್ಯಾಮಿನ ಮೇಲ್ಭಾಗದಲ್ಲಿ ಮಾಡಿದೆ. 600 ಮೀಟ್ರ್ ಕೆಳಭಾಗದಲ್ಲಿ ಪಂಪೆಲ್ಲ ನಿರ್ಮಾಣ ಮಾಡಿ ಅಲ್ಲಿಂದ ನೀರು ಎತ್ತಬೇಕನ್ನುವ ರೀತಿಯಲ್ಲಿ ನಾವು 23ನೇ ಇಸ್ವಿಯಲ್ಲಿ ಏನು ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದೇವೆ, 25ನೇ ಇಸ್ವಿಯಲ್ಲಿ ಪುನಃ ಮತ್ತೆ ಏನು ಮನವಿ ಕೊಟ್ಟಿದೆ ಆ ಮನವಿಗೆ ಅನುಗುಣವಾಗಿ ಇವತ್ತು ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಹೊಸ ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಯಿಂದ ತನಿಖೆ ಆಗಿ ಬಂದ ನಂತರ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅನ್ನುವ ರೀತಿಯಲ್ಲಿ ಆದೇಶ ಆಗಿದೆ. ನಾನಿವತ್ತು ಒತ್ತಾಯ ಮಾಡ್ತಕ್ಕಂಥದ್ದು ಈ ಏನು ಸಿದ್ದಾಪುರ ಏತ ನೀರು ಸ್ಕೀಮ್ ಏನು DPR ಆಗಿದೆ ಅದು ಹಿಂದಿನ DPRನ್ನು ಬದಲಾಯಿಸಿ ಈ ಹೊಸ DPR ಮೂಲಕ ಅವರು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನಿವತ್ತು ಹೇಳ್ತಿದ್ದು ಆಜರಿ ಭಾಗದ ಲೆಫ್ಟ್ ಸೈಡ್ ನೀರಿದೆ, ಬಲಭಾಗಕ್ಕೆ ನೀರಿಲ್ಲ. ಹೊಸ ಅಂಗಡಿಯಲ್ಲಿ ಕೆರೆಗೆ 8% ನೀರಿದೆ, ರೈತರಿಗಿಲ್ಲ. ಉಳ್ಳೂರಲ್ಲಿ 1 ಇಂಚು ನೀರು ಕೊಡುವಂಥ ಪ್ರಸ್ತಾವನೆ ಇಲ್ಲ. ಸಿದ್ದಾಪುರದಲ್ಲಿ 2 ವಾರ್ಡ್ ಬಿಟ್ಟರೆ ಮುಳುಗುಳಿದ ಎಲ್ಲ ವಾರ್ಡಿಗೂ ನೀರಿಲ್ಲ. DPRನ್ನು ಬದಲಾವಣೆ ಮಾಡಿ ಜನಸಾಲೆಗಿಲ್ಲ, ಎಲ್ಲರಿಗೂ ನೀರು ಕೊಡುವಂಥ DPR ಆಗಿ ಆ ಸಿದ್ದಾಪುರ ಏತ ನೀರಾವರಿನ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಅಷ್ಟರ ತನಕ ಅಲ್ಲಿ ಏನು ಪಂಪಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಡ್ಯಾಮ್ ಹತ್ರ ಅದನ್ನು ನಿಲ್ಲಿಸುವಂಥ ಕೆಲಸ ಆಗಬೇಕು. ರೈತರಿಗೆ ಪೈಪ್ಲೈನ್ ಮಾಡಿ ಇವತ್ತು ಕೆಲಸ ನೀರೆಲ್ಲೋ ಇದೆ ಪೈಪನ್ನು ಮುಗಿಸ್ತಕ್ಕಂಥ ಹುನ್ನಾರ ಆಗ್ತದೆ. ಇದಕ್ಕೆ ಸರ್ಕಾರ ತಕ್ಕ ಉತ್ತರ ಕೊಡಬೇಕಂತ ಮಾತನ್ನು ಹೇಳ್ತಾರೆ. ನಮ್ಮ ಮಾನ್ಯ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರರ ಒಂದು ಏನು ವಿಶೇಷ ಮುತುವರ್ಜಿಯ ಮೇಲೆಗೆ ಹಿಂದೊಂದು DPR ಆಗಿತ್ತು. ಇವತ್ತು ಆ DPR ಅನ್ನು ಚೇಂಜ್ ಮಾಡಿ ಆ ಮೇಲ್ಭಾಗದಲ್ಲೂ ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಅದು ನಮ್ಮ ಆಗ್ರಹ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹೋರಿಯಬ್ಬೆ ಡ್ಯಾಮ್ನಿಂದ ನೀರನ್ನು ಎತ್ತಬಾರ್ದು. ಹೋರಿಯಬ್ಬೆ ಡ್ಯಾಮನ್ನು ಬ್ಲಾಸ್ಟ್ ಮಾಡಿ ನೀರನ್ನು ಎತ್ತಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆಪತ್ತು ಖಂಡಿತ ನಮ್ಮ ಕರಾವಳಿ ಜಿಲ್ಲೆಗಿದೆ. ಅದಕ್ಕೋಸ್ಕರ ಏನು ಹೋರಿಯಬ್ಬೆ ಡ್ಯಾಮಿನ ಕೆಳಭಾಗದಲ್ಲಿ ಸುಮಾರು 600-700 ಮೀಟ್ರು ಏನು ಹೊಳೆಶಂಕರನಾಥ ದೇವಸ್ಥಾನದ ಕೆಳಭಾಗದಲ್ಲಿ ಜಾಕ್ವೆಲನ್ನು ಮಾಡಿ ಆ ಜಾಕ್ವೆಲ್ನ ಮೂಲಕ ಸಿದ್ದಾಪುರ ಏತ ನೀರಾವರಿ ಎಲ್ಲ ಭಾಗಗಳಿಗೆ ನೀರು ಕೊಡಬೇಕನ್ನೋ ನಮ್ಮ ಆಗ್ರಹ. ಯಾಕಂತ ಹೇಳಿದರೆ ಹೊಳೆಶಂಕರನಾಥದ ಏನು ಮೇಲಿನಿಂದ ನೀರು ಎತ್ತಿದೆ, ಡ್ಯಾಮ್ನಿಂದ ಎತ್ತಿದೆ, ಖಂಡಿತವಾಗಿ ಹೊಳೆಯಲ್ಲಿ ನೀರಿನ ಹರಿವು ಕಡಿಮೆ ಆಗ್ತದೆ. ಉಪ್ಪು ನೀರು ಅನ್ನುವಂಥದ್ದು ಮೊದಲು ಹಾಲಡಿ ತನಕ ಹೋಗ್ತಾ ಇತ್ತು. ಪುನಃ ಹೊಳೆಯಲ್ಲಿ ನೀರಿನ ಹರಿವಿಕೆ ಕಡಿಮೆ ಆದರೆ ಏನು ಬಳುಕೂರಿನ ಡ್ಯಾಮ್ ಇದು ಸಿಹಿ ನೀರು ತಡೆಗೋಡೆ ಡ್ಯಾಮ್ ಇದು ಉಪ್ಪು ನೀರು ತಡೆಗೋಡೆ ಡ್ಯಾಮ್ ಇದ್ದರೂ ಕೂಡ ಸೀಪೇಜ್ ವಾಟರ್ ಮೂಲಕ ಪುನಃ ಸಿದ್ದಾಪುರ ತನಕ ಏನು ಹೊಳೆಯಲ್ಲಿ ಉಪ್ಪು ನೀರು ಹರಿಯುವ ಮೂಲಕ ಕುಂದಾಪುರ ಪುರಸಭೆ, ಉಡುಪಿ ನಗರಸಭೆ, ಕಾರ್ಕಳ ಹಾಗೆಯೇ ಕುಂದಾಪುರ ಪುರಸಭೆ ಹೋಗುವಂಥ ಸುಮಾರು 12 ಗ್ರಾಮ ಪಂಚಾಯತ್ಗಳು ಏನು ಶುದ್ಧ ಕುಡಿಯುವ ನೀರು ಕುಡಿತಾ ಇದ್ದಾರೆ. ಬಸ್ರೂರು, ಕೋಣಿ, ಆನಗಳ್ಳಿ, ಕೋಟೇಶ್ವರ, ಹಂಗಳೂರು, ಜಪ್ತಿ, ಕಂದಾವರ, ಬಳುಕೂರು ಎಲ್ಲ ಗ್ರಾಮಗಳಲ್ಲೂ ಕೂಡ ಏನು ಇವತ್ತು ಸಿಹಿ ನೀರು ಸಿಗ್ತಾ ಇದೆ ಅದು ಪುನಃ ಉಪ್ಪು ನೀರಾಗಿ ಶುದ್ಧ ಕುಡಿಯುವ ನೀರಿಗೆ ಎಲ್ಲ ಜನ ವಂಚಿತರಾಗ್ತಾರೆ. ಅದ್ರ ಜೊತೆಯಲ್ಲಿ ಉಡುಪಿ ನಗರಸಭೆ ಹೋಗುವ ಕೂಡ ಸುಮಾರು 22 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಹೋಗುವಂಥ ಯೋಜನೆ ಇದೆ. ಅವರು ಕೂಡ ಉಪ್ಪು ನೀರು ಕುಡಿಯುವಂಥ ಪರಿಸ್ಥಿತಿ ಬರ್ತದೆ. ಅದ್ರ ಜೊತೆಯಲ್ಲಿ ಏನು ಬಳುಕೂರಿನಿಂದ ಸುಮಾರು ಹೊಳೆಶಂಕರನಾಥದ ತನಕ ಒಂದು 5,000-6 ಸಾವಿರ ಕೃಷಿ ಪಂಪ್ ಸೆಟ್ಗಳು ಇದೇ ವರಾಯಿ ನದಿ ನೀರನ್ನು ನಂಬಿಕೊಂಡಿದ್ದಾರೆ. ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಉಪ್ಪು ನೀರು ಹೊಳೆಯಲ್ಲಿ ಮೇರೆ ಹರಿದ್ರೆ ಕೃಷಿ ಕೂಡ ಹಾನಿಯಾಗುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಕೆಳಗೆ ಮಾಡಬೇಕು. ಈಗಾಗಲೇ ನಮ್ಮದು ಆಗ್ರಹ ಇದೆ. ಸರ್ಕಾರ ಒಂದು ಆದೇಶ ಮಾಡಿದೆ, ಈ ಕಾಮಗಾರಿಯನ್ನು ತಾತ್ಕಾಲಿಕ ಸ್ಥಗಿತ ಮಾಡಿ ಮುಂದೆ ತಜ್ಞರ ತಂಡ ಬಂದು ಆ ತಜ್ಞರ ತಂಡ ಏನು ವರದಿ ಕೊಡ್ತಾರೆ ಅದ ನಂತರ ಕಾಮಗಾರಿ ಮುಂದುವರಿಸಬೇಕಂತೇಳಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ಈಗಲೂ ಕೂಡ ಕಾಮಗಾರಿ ನಡೀತಾ ಇದೆ. ಸಂಬಂಧಪಟ್ಟ ಇಲಾಖೆಯ ಅಭಿಯಂತರು ಆ ಕಾಮಗಾರಿಯನ್ನು ನಿಲ್ಲಿಸಬೇಕು. ಗುತ್ತಿಗೆದಾರರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ಹಣವನ್ನು ಮಂಜೂರು ಮಾಡಬಾರ್ದು. ಕಾಮಗಾರಿಯ ಏನು 15 ಜನ ತಜ್ಞರ ಸಮಿತಿ ವರದಿ ಕೊಟ್ಟ ನಂತರ ಕಾಮಗಾರಿಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಮುಂದೆ ಕಾಮಗಾರಿಯನ್ನು ಕೆಳಭಾಗದಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ಉಡುಪಿ ಜಿಲ್ಲಾ ರೈತ ಸಂಘದವರು ಯಾವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವರು ಪ್ರತಿಭಟನೆಯನ್ನು ಮಾಡ್ತಾರೆ. ಬಹುಶಃ ಇಲ್ಲಿ ನಮಗೆ ಬರೋ ಸಂದೇಹ ಏನಂದರೆ, ರೈತ ಸಂಘ BJPಯ B ಟೀಮ್ ಹಾಗೆ ಇಲ್ಲಿ ಕೆಲಸ ಮಾಡ್ತಿದೆ. ಸೊ ನಿಜವಾಗಿ ಒಂದು ರೈತ ಸಂಘ ರೈತರ ಪರವಾಗಿ ಕೆಲಸ ಮಾಡಬೇಕು ಹೊರತು ರಾಜಕೀಯ ಕೆಲಸಗಳನ್ನು ಮಾಡಬಾರ್ದು. ಸೊ ನಿಜವಾಗಿ ಇವರಿಗೆ ಒಂದು ರೈತರ ಬಗ್ಗೆ ಕಾಳಜಿ ಇದ್ದರೆ ಬ್ರಹ್ಮಾವರ ತಾಲೂಕಿನ ಶಿರಿಯಾರ ಗ್ರಾಮದಲ್ಲಿರುವ ಕೊಳಕೆ ಬೇಲಿಗೆ ನೀರು ಬರುವಂಥ ಕೆಲಸ ಮಾಡಲಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತೀನಿ. ಪ್ರತಿ ಗ್ರಾಮಗಳಲ್ಲಿ ಆ ನೀರಿನ ಬಳಕೆದಾರರು ಇದರ ಬಗ್ಗೆ
ಸ್ವರ ಎತ್ತಿ ಮುಂದಿನ ದಿನಗಳಲ್ಲಿ ಅವೈಜ್ಞಾನಿಕವಾಗಿರುವಂಥ ಯಾವುದೇ ಯೋಜನೆಗಳು ಡ್ಯಾಮಿನ ಮೇಲ್ಭಾಗದಲ್ಲಿ ಕೊಡಬಾರ್ದು ಅಂತ ಇವತ್ತು ಇವರು ಹಾಕ್ತಾರೆ, ಯಾರು ಡ್ಯಾಮಿಗೆ ಸಿದ್ದಾಪುರ ಏತ ನೀರನ್ನು ಮೋಟ್ರ್ ಹಾಕ್ತಾರೆ. ಇನ್ನು ಬೆಳ್ತಂಗಡಿ ಮತ್ತು ಕಾಪುಗೆ ಹೋಗುವಂಥ ಯೋಜನೆ ಉಂಟು. ಈ ಯೋಜನೆಗಳನ್ನೆಲ್ಲ ಇನ್ನು ತಗೊಂಡ್ಬಂದು ಎಲ್ಲ ಡ್ಯಾಮಿಗೆ ನೀರು ಮೋಟ್ರ್ ಹಾಕೊಂಡು ನೀರು ತಗೊಂಡು ಹೋಗ್ತಾ ಇದ್ರೆ ನಾವು ಇಲ್ಲಿ ಈ ಅಚ್ಚುಕಟ್ಟು ಪ್ರದೇಶದವರು ಏನು ಮಾಡೋದು? ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ನಾನು ವಿಶೇಷವಾಗಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಏನು ಮುಖ್ಯಮಂತ್ರಿಗಳು ಕೊಟ್ಟಂಥ ಒಂದು ಲೆಟ್ರಿಗೆ ಬೆಲೆ ಇಲ್ಲ ಅಂತ ಹೇಳಿದರೆ, ಗುತ್ತಿಗೆದಾರರು ಮತ್ತು ಆ ಇಂಜಿನಿಯರ್ ಯಾರು ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಅವ್ರ ಮೇಲೆ ಮುಖ್ಯಮಂತ್ರಿಗಳು ಒಬ್ಬ ಪ್ರಭಾವಿ, ಅವರು ಯಾವುದೇ ಇದಕ್ಕೆ ಮಣಿಯುವುದಿಲ್ಲ. ಅವರಿಗೆ ಅವೈಜ್ಞಾನಿಕವಾದ ಕಾಮಗಾರಿ ಬಗ್ಗೆ ತಳ ಪರಿಶೀಲನೆ ಮಾಡುವಂತ ಹೇಳಿದ ಮೇಲೆ ಮತ್ತೆ ಪುನಃ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತೇಳಿ ಆ ಗುತ್ತಿಗೆದಾರರು ಮತ್ತು ಆ ಇಂಜಿನಿಯರ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇವತ್ತು ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು. ಪೈಪ್ಲೈನ್ ಅಳವಡಿಸ್ಕೊಂಡು ಯಾವುದೇ ಯೋಜನೆ ಆಗುವಾಗ ಜಾಕ್ವೆಲ್ ಆಗಬೇಕು, ಮೋಟ್ರ್ ಆಗಬೇಕು, ಕರೆಂಟ್ ಆಗಬೇಕು, ಆಮೇಲೆ ಪೈಪ್ಲೈನ್ ಮಾಡೋದು. ಇದಾಗಲ್ಲ, ಫಸ್ಟೇನೆ ಪೈಪ್ಲೈನ್ ಮಾಡ್ತಾ ಇದ್ದಾರೆ. ರೈತರನ್ನ ಕತ್ತಲೆಯಲ್ಲಿಟ್ಟು ಈ ಯೋಜನೆಯನ್ನು ಬಿಲ್ ಮಾಡಿಕೊಂಡು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ಬಿಲ್ಲನ್ನು ಸಹ ಪಾವತಿ ಮಾಡಬಾರ್ದು. ಕೂಡಲೇ 1-2 ತಿಂಗಳೊಳಗೆ ಕೆಳಭಾಗದಲ್ಲಿ ಜಾಕ್ವೆಲ್ ಮಾಡಿ ಇದು ಮಾಡ್ಕೊಂಡು ನೀರು ತಗೊಂಡು ಹೋಗಲಿಕ್ಕೆ ನಾವು ಅವ್ರ ಬೆಂಬಲಕ್ಕೆ ನಿಲ್ತೇವೆ. ಸಿದ್ದಾಪುರ ಏತ ನೀರಾವರಿ ಒಂದು ವೇಳೆ ಕೆಳಭಾಗದಲ್ಲಿ ಅನುಷ್ಠಾನ ಆಗದಿದ್ರು ಆ ಭಾಗದ ರೈತರ ಬಗ್ಗೆ ನಾವು ಅವ್ರ ಪರವಾಗಿ ಪ್ರತಿಭಟನೆಗೆ ನಾವು ತಯಾರಿದ್ದೇವೆ ಅಂತ. ಬೈಂದೂರು ಮಾಜಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಗೋಪಾಲ್ ಪೂಜಾರರು ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಬರೆದರು. ಆ ಮನವಿ ಅವರ ಕ್ಷೇತ್ರಕ್ಕೆ ಮಾತ್ರ ಅನ್ವಯ ಅಲ್ಲ. ಯಾಕಂತ ಹೇಳಿದ್ರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕುಂದಾಪುರ ಪುರಸಭೆ ಕುಡಿಯೋ ನೀರಿನ ವ್ಯಾಪ್ತಿ ಇರ್ಬೋದು, ಬಸ್ರು ಇರ್ಬೋದು, ಬಳುಕೂರು ಇರ್ಬೋದು, ಆನ್ಗಳಿ ಇರ್ಬೋದು, ಇಂಥ ಹಲವಾರು ಗ್ರಾಮಗಳು ಆ ಪತ್ರದಲ್ಲಿ ಸೇರ್ತದೆ. ಹಾಗಾಗಿ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಸಿದ್ದಾಪುರಕ್ಕೆ ಏತ ನೀರಾವರಿ ಬೇಕೆ. ನಮ್ಮ ಆಗ್ರಹ ಇಷ್ಟೇ. ಯಾಕಂದ್ರೆ ಆ ಭಾಗದ ರೈತರು ಕೂಡ ನಮ್ಮವರೇ. ರೈತರಲ್ಲಿ ಆ ಭಾಗದ ರೈತರು ಈ ಭಾಗದ ರೈತರು ಅಂತ ಏನೂ ಇಲ್ಲ, ಎಲ್ಲರೂ ಕೂಡ ರೈತರಾಗಿರೋದ್ರಿಂದ ನೀರು ಎಲ್ರಿಗೂ ಸಿಗಬೇಕು. ಆದರೆ ನಮ್ಮ ಬೇಡಿಕೆ ಇಷ್ಟೇ, ಹಲವಾರು ದಿನಗಳಿಂದ ನಾವು ಬೇಡಿಕೆ ಇಡ್ತಾ ಇರೋದೇನಂತ ಹೇಳಿದ್ರೆ, ಜಾಕ್ವೆಲ್ ಪಾಯಿಂಟ್ ಅನ್ನ ಅಣೆಕಟ್ಟಿನ ಮೇಲ್ಭಾಗದಲ್ಲಿ DPR ಅಲ್ಲಿ ನೀವು ಮಾಡ್ತಾ ಇದ್ದೀರಿ, ದಯವಿಟ್ಟು ಅದನ್ನ ಮೇಲ್ಭಾಗದಲ್ಲಿ ಮಾಡಬಾರ್ದು. ಯಾಕಂತೇಳಿ ಕೆಳಭಾಗದಲ್ಲಿ ಮಾಡಿದ್ರೆ ನೀರಿನ ಹರಿವಿರ್ತದೆ ಅನ್ನುವಂಥದ್ದು ನಮ್ಮ ಉದ್ದೇಶ. ಯಾಕಂದ್ರೆ ಅದೇನನ್ನು ನಂಬ್ಕೊಂಡು ಹಲವಾರು ರೈತರು ಆ ನೀರನ್ನೇ ನಂಬ್ಕೊಂಡಿದ್ದಾರೆ. ವಾರಾಯಿ ಅನ್ನೋದು ನಮಗೆ ದೇವರು ಇದ್ದ ಹಾಗೆ, ಆ ನೀರನ್ನು ನಾವು ನಂಬ್ಕೊಂಡಿದ್ದೇವೆ. ನಮ್ಮ ಭಾಗದಲ್ಲಿ ಬಸರೂರು ಭಾಗದಲ್ಲಿ, ಆನ್ಗಳಿ ಭಾಗದಲ್ಲಿ ಆಲ್ರೆಡಿ ಈಗ ಸೌಕೂರು ಏತ ನೀರಾವರಿ ಮಾಡಿರೋದ್ರಿಂದ ಅಲ್ಲಿ ಆ ಭಾಗದಲ್ಲಿ ಬಾವಿ ನೀರೆಲ್ಲ ಕೂಡ ಅದರ ಸತ್ವವನ್ನು ಕಳೆದುಕೊಂಡಿದೆ. ಸ್ವಲ್ಪ ಉಪ್ಪಾಗಿ ಬರ್ತಾ ಇದೆ, ಕುಡಿಲಿಕ್ಕೆ ಯೋಗ್ಯ ನೀರಲ್ಲ ಅದು. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಏತ ನೀರಾವರಿಯನ್ನ ಮಾಡಿ, ಆದಷ್ಟು ಬೇಗ ಮಾಡಿ, ಎಲ್ಲರೂ ಕೂಡ ಸೇರಿ ಮಾಡಿ. ನಮ್ಮ ಸಹಕಾರವೂ ಕೂಡ ಇದೆ. ಆ ಭಾಗದ ರೈತರಿಗೆ ಆದಷ್ಟು ಬೇಗ ಎಷ್ಟು ಬೇಗ ನೀರು ಕೊಡ್ಲಿಕ್ಕಾಗುತ್ತೋ ಅಷ್ಟು ಬೇಗ ನೀರು ಕೊಡಿ. ಆದರೆ ಏತ ನೀರಾವರಿಯ ಜಾಕ್ವೆಲ್ ಪಾಯಿಂಟ್ ಅನ್ನ ಮಾತ್ರ ಅಣೆಕಟ್ಟಿನ ಕೆಳಭಾಗದಲ್ಲಿ ಮಾಡಿ ಎಲ್ಲ ರೈತರಿಗೂ ಸಮಾನ ನ್ಯಾಯ ಕೊಡಿ ಅನ್ನೋದು ನಮ್ಮ ಉದ್ದೇಶ. ಆ ಭಾಗದಲ್ಲಿ ಖಾಸಗಿ ವಿದ್ಯುತ್ ಶಕ್ತಿಯ ಕೇಂದ್ರ ಒಂದಿದೆ, ಅದರ ಮೇಲೆ ಅಪಪ್ರಚಾರಗಳು ನಡೀತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಅದು ಸರ್ಕಾರದ ಆಸ್ತಿ. ಸರ್ಕಾರ ಇಂತಿಷ್ಟು ವರ್ಷಗಳಿಗೆ ಒಬ್ಬ ಗುತ್ತಿಗೆದಾರರಿಗೆ ಕೊಟ್ಟಿರ್ತಾರೆ. ಆ ಗುತ್ತಿಗೆದಾರರಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಆ ವಿದ್ಯುತ್ತನ್ನ ಸರ್ಕಾರವೇ ಪಡೆಯುವಂಥದ್ದು. ಪ್ರೈವೇಟ್ ಗ್ರಿಡ್ ಅಂತ ಎಲ್ಲೂ ಇಲ್ಲ. ಯಾಕಂತೇಳಿ ಸರ್ಕಾರವೇ ಜನರಿಗೆ ಹಂಚ್ತಾ ಇರುವಂಥದ್ದು, ಜಿ-ಶಂಕರ್ ಹಂಚ್ತಾ ಇರುವಂತದ್ದಲ್ಲ. ಇದೊಂದು ತಪ್ಪು ಮಾಹಿತಿ ಹರಿದಾಡ್ತಾ ಇದೆ. ಈ ಅಪಪ್ರಚಾರಕ್ಕೆ ಯಾರು ಕೂಡ ಎಡೆ ಮಾಡಿ ಕೊಡಬಾರ್ದು. ಫೈನಲಿ ನಾವು ಹೇಳೋದೇನಂತಂದ್ರೆ, ಏತ ನೀರಾವರಿ ಸಿದ್ದಾಪುರಕ್ಕೆ ಬೇಕೇ ಬೇಕು. ಆದರೆ ನಿಮ್ಮ ಜಾಕ್ವೆಲ್ ಪಾಯಿಂಟ್ ಅನ್ನ ಅಣೆಕಟ್ಟಿನ ಕೆಳಭಾಗದಲ್ಲಿ ಮಾಡಿ ಎಲ್ಲಾ ರೈತರಿಗೂ ನ್ಯಾಯ ಕೊಡಿ ಅನ್ನುವುದೇ ನಮ್ಮ ಆಗ್ರಹ. ಧನ್ಯವಾದಗಳು.